ರಾಜ್ಯ ಒಕ್ಕಲಿಗರ ಒಕ್ಕೂಟದಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ. ಬಾಗೇಪಲ್ಲಿ. ರಾಜ್ಯ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ಮಿಟೆಮೆರಿ ಹೋಬಳಿಯ ನಿಡುಂಪಲ್ಲಿ ಗ್ರಾಮದಲ್ಲಿ ಜೂಲ್ಪಾಳ್ಯ ಪೋಲೇರಮ್ಮ ಪ್ರೌಢಶಾಲೆಯ ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಗಂಗಾರೆಡ್ಡಿ ಅವರನ್ನು ಅವರ ನಿವಾಸದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಉಪಾಧ್ಯಕ್ಷ ಪಿಎನ್ ರಘುನಾಥ ರೆಡ್ಡಿ, ಶಿಕ್ಷಕರು ಸಮಾಜದ ನಿಜವಾದ ಶಿಲ್ಪಿಗಳು. ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಮುಡಿಪಾಗಿಟ್ಟಿರುವ ಶಿಕ್ಷಕರ ಸೇವೆ ಅಮೂಲ್ಯವಾದದ್ದು. ನಿವೃತ್ತಿ ಅಂದರೆ ಸೇವೆಯ ಅಂತ್ಯ ಅಲ್ಲ, ಅದು ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಹೊಸ ಅಧ್ಯಾಯ. ಗಂಗಾರೆಡ್ಡಿಯವರಂತಹ ಆದರ್ಶ ಶಿಕ್ಷಕರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಅವರ ಪ್ರಾಮಾಣಿಕ ಸೇವೆ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಕಾರ್ಯದರ್ಶಿ ನಾಗರಾಜ ರೆಡ್ಡಿ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಮಹೇಶ್, ಬಾಗೇಪಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹನುಮಂತರೆಡ್ಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಸಿವಿ ವೆಂಕಟರಾಯಪ್ಪ, ಚೊಕ್ಕಂಪಲ್ಲಿ ಬೈರರೆಡ್ಡಿ, ಮಂಜುನಾಥ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಂಜುಂಡಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ನಿವೃತ್ತ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು. ನನ್ನ ಹೆಸರು ರಘುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಪುಲ್ಕುಂಟಳ್ಳಿ ರಘುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಾನು ಕರೀತಾರೆ. ನಾನು ಕರ್ನಾಟಕ ರಾಜ್ಯ ಒಕ್ಕಲಿಗರ ಒಕ್ಕೂಟ ಕರ್ನಾಟಕ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿಗೆ ನನ್ನ ಜೊತೆಯಲ್ಲಿ ಬಂದಿರುವಂತಹ ರಾಜ್ಯ ಕಾರ್ಯದರ್ಶಿಗಳಾದಂತಹ ನಮ್ಮ ನಾಗರಾಜಣ್ಣವರು, ಹಾಗೆ ನಮ್ಮ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂತಹ ಮಹೇಶ್ ಅವರು, ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀನಾಥ್ ರೆಡ್ಡಿ ಅವರು, ನಾವೆಲ್ಲರೂ ಸೇರಿ ಈ ಒಂದು ನಮ್ಮ ಇಲ್ಲೋ ಒಂದು ಬಾರ್ಡರ್ ಇದು ಕುಗ್ರಾಮ ಅಂತಹ ಒಂದು ಹಳ್ಳಿಯಲ್ಲಿ ಒಬ್ಬ ಗಂಗರೆಡ್ಡಿ ಅನ್ನೋರು ಒಬ್ಬ ರೈತನ ಮಗನಾಗಿ ಹುಟ್ಟಿ ಇವತ್ತು ಸುಮಾರು ವರ್ಷಗಳಿಂದ ಅವರು ನಮ್ಮ ಜೂಲಪಾಳ್ಯದ ಪೋಲೇರಮ್ಮ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿ ಎಷ್ಟೋ ಜನರಿಗೆ ಎಷ್ಟೋ ವಿದ್ಯಾವಂತರನ್ನಾಗಿ ಮಾಡಿರುವಂತಹ ಗೌರವ ಗಂಗರೆಡ್ಡಿಗೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಇದರಲ್ಲಿ ಗೊತ್ತಾಯಿತು. ಆಗ ಈ ಹಿಂದಿನ ತಿಂಗಳು ಜೂನ್ನಲ್ಲಿ 30ನೇ ತಾರೀಕು ನಮ್ಮ ಕುಲಬಾಂಧವರಾದಂತಹ ಗಂಗರೆಡ್ಡಣ್ಣವರು ನಿವೃತ್ತಿ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ತಡವಾಗಿ ಗೊತ್ತಾಯಿತು. ನಮಗೆ ತಡವಾಗಿ ಗೊತ್ತಾದಾಗ ನಾನು ನಮ್ಮ ರಾಜ್ಯ ಕಾರ್ಯದರ್ಶಿಗೆ ಮತ್ತು ತಾಲೂಕು ಅಧ್ಯಕ್ಷರಿಗೆ ಅವ್ರಿಗೆ ತಿಳಿಸಿದೆ, ಈ ಥರ ನಮ್ಮ ಕುಲಬಾಂಧವರಲ್ಲಿ ಅನೇಕ ಸೇವೆಗಳನ್ನು ಮಾಡಿ ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿರುವಂಥ ಎಲ್ಲ ನಮ್ಮ ಕುಲಬಾಂಧವರ ಶಿಕ್ಷಕರಿಗೂ ಮತ್ತೆ ಎಲ್ಲ ಒಂದು ಇದರಲ್ಲೂ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಆ ಪೋಲೇರಮ್ಮ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸುವ ಮುಖಾಂತರ ಆ ಶಾಲೆಯನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿರುವಂತಹ ಒಂದು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಗಂಗರೆಡ್ಡಣ್ಣವ್ರು ಮಾಡಿದ್ದಾರೆ. ಆದರೆ ಅವರು ಇಂದಿನ ನಮ್ಮ ಜೀವನದಲ್ಲಿ ಅವರು ನಿವೃತ್ತಿ ಆಗಿರೋದ್ರಿಂದ ಅವ್ರಿಗೇನೋ ನಮ್ಮ ಒಂದು ರಾಜ್ಯ ಒಕ್ಕೂಟದ ಕಡೆಯಿಂದ ಒಕ್ಕಲಿಗರ ಒಕ್ಕೂಟದ ಕಡೆಯಿಂದ ಒಂದು ಸಣ್ಣದಾದಂಥ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ನಮ್ಮ ಮನಸ್ಸಿಗೆ ಅನಿಸ್ತು. ಆಗ ನಾವು ಕೆಲವು ನಾಯಕರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ರು, ನೀವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, ಅಂತ ಅವ್ರನ್ನ ಗುರುತಿಸ್ಬೇಕು, ಅಂತ ಅವ್ರನ್ನ ಗುರುತಿಸಿದ್ರೆ ಮುಂದೆ ಬರುವಂತಹ ಅವ್ರಿಗೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ. ಆ ಒಂದು ಇದರಲ್ಲಿ ಅವರು ಚೆನ್ನಾಗಿ ಉತ್ಸಾಹದಿಂದ ಕೆಲಸ ಮಾಡಿ ಈ ಒಂದು ಶೈಕ್ಷಣಿಕ ಒಂದು ಇದರಲ್ಲಿ ಸಮುದಾಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ವಿದ್ಯಾವಂತರು ಮಾಡೋದಕ್ಕೆ ಒಂದು ಅವಕಾಶ ಆಗ್ತದೆ. ನೀವು ದಯವಿಟ್ಟು ಹೋಗ್ಬಿಟ್ಟು ಅಂತ ಅವ್ರಿಗೆ ನೀವು ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಇವತ್ತು ನಾವೆಲ್ಲ ಸೇರ್ಕೊಂಡು ಬಂದು ಅದೇ ರೀತಿ ನಮ್ಮ ಜೊತೆಯಲ್ಲಿ ಬಾಗೇಪಲ್ಲಿ ತಾಲೂಕು ಸರ್ಕಾರಿ ಪ್ರೌಢ ಶಾಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರ ನಮ್ಮ ಸಿವಿ ವೆಂಕಟರಾಯಪ್ಪಣ್ಣವ್ರು ಬಂದಿದ್ದಾರೆ. ಅದೇ ರೀತಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಹನುಮಂತ ರೆಡ್ಡಿ ಅಣ್ಣವ್ರು ಬಂದಿದ್ದಾರೆ. ಎಲ್ಲರಿಗೂ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂತಂದ್ರೆ ನಮ್ಮ ಗಂಗರೆಡ್ಡಣ್ಣ ಅವ್ರ ಹೆಸರು ಇವತ್ತಿಂದ ಕೇಳಿಲ್ಲ ನಾನು. ಯಾಕೆಂದ್ರೆ ಈ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದಂತಹ ನಮ್ಮ ಗುರುಗಳಾದಂತಹ ಸನ್ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಜೊತೆ ನಾನು ಅವ್ರ ಒಡನಾಟ ಚೆನ್ನಾಗಿದ್ದೀನಿ. ಅವ್ರ ಬಾಯಲ್ಲೇ ಬರ್ತಾ ಇತ್ತು ಗಂಗರೆಡ್ಡಣ್ಣ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು, ಅಂದ್ರೆ ನಾನು ನೋಡಿರ್ಲಿಲ್ಲ. ಆದ್ರೆ ಅಂತಹ ಒಂದು ದೊಡ್ಡವರ ಬಾಯಲ್ಲಿ ಇವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಇವ್ರು ಮಾಡಿರುವಂತಹ ಸಾಧನೆಗಳು ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನನ್ಗನ್ನಿಸ್ತು. ನಿಜವಾಗ್ಲೂ ಇವತ್ತು ನಾನು ಇಲ್ಲಿ ಬಂದು ಗಂಗರೆಡ್ಡಣ್ಣ ಅವ್ರಿಗೆ ಒಂದು ನಿವೃತ್ತಿ ಹೊಂದಿರೋದಕ್ಕೆ ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸ್ತಾ ಇರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ.
ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಕುಲಬಾಂಧವರಲ್ಲಿ ಎಲ್ಲೇ ಆಗ್ಲಿ, ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಆಗ್ಲಿ ಬೇಕಂದ್ರೆ ನಮ್ಗೆ ತಿಳಿಸಿದ್ರೆ ನಾವು ಖಂಡಿತವಾಗ್ಲೂ ಹೋಗ್ಬಿಟ್ಟು ಅವ್ರಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಸಂಘದ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರೋ ಉಪಾಧ್ಯಕ್ಷರಾಗಿರ್ತಾರೆ ನಾವು ಬಂದಿದ್ದಾರೆ. ಅವರಿಗೆ ನಿಮ್ಮಗಳ ಪರವಾಗಿ ಉದಯಪೂರ್ವಕ ಸ್ವಾಗತವನ್ನು. ಅದೇ ರೀತಿ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ನಾಗರಾಜ ಅವರು, ಅವರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು, ಅವರು ಕೂಡ ಕಾರ್ಯಕ್ರಮವನ್ನು ಮುಗಿಸಿದ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆತ್ಮೀಯ ಅಣ್ಣ ಅವರಾಗಿರ್ತಕ್ಕಂಥ ಗಂಗಿರೆಡ್ಡಿ ಅವರು ಕೂಡ ಸಮಯಕ್ಕೆ ಸರಿಯಾಗಿ ಇಲ್ಲಿ ಇದ್ದು ಈ ಕಾರ್ಯಕ್ರಮದಲ್ಲಿ ರೂಪಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಒಂದು ಶಿಕ್ಷಣ ಇಲಾಖೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಸಿ ವೆಂಕಟರಾಯಪ್ಪ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ನಮ್ಮ ಮಹೇಶ್ ಅವರು ಮುಕ್ಕೂಟದ ನಮ್ಮ ಬಾಗೇಪಲ್ಲಿ ತಾಲೂಕಿನ ಯುವ ಅಧ್ಯಕ್ಷರು ಹಾಗೂ ನಮ್ಮ ಆಪ್ತರು ಅಂತ ತಿಳಿಸ್ತಾ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಮತ್ತು ನಮ್ಮ ಶಿಕ್ಷಕರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ ಅವರು ಕೂಡ ಬಂದು ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಮತ್ತು ನಮ್ಮ ಭರತ್ ಅವರು ಹೆಸರು ಕೆಲವು ಗೊತ್ತಿಲ್ಲ, ಈ ನೀವು ಶ್ರೀನಿವಾಸ್ ಅವರು ನಮ್ಮ ಮೇಷ್ ರಿಟೈರ್ಡ್ ಟೀಚರ್ ನಮ್ಮ ನರಸಿಂಹಣ್ಣ. ಮತ್ತು ಈ ಕಡೆ ನಮ್ಮ ಬೈರೆಡ್ಡಿ ಮಂಜಣ್ಣ ಬೈರೆಡ್ಡಿ ಎಲ್ಲ ನಮ್ಮ ಆಪ್ತರೆಲ್ಲ ಕೂಡ ಬಂದು ಈ ಕಾರ್ಯಕ್ರಮ ತುಂಬ ಇಷ್ಟು ಆವತ್ತು ಕೂಡ ನಡೆದಿರೋ ಕಾರ್ಯಕ್ರಮ ಅಷ್ಟು ಸಂತೋಷವಾಗಿ ನಡೀತಾ ಇದೆ. ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಆತ್ಮೀಯ ತಮ್ಮೆಲ್ಲರೂ ಗೊತ್ತಿದೆ, ಯಾವುದೇ ಒಬ್ಬ ಸರ್ಕಾರಿ ನೌಕರನು ಆ ಕೆಲಸಕ್ಕೆ ಸೇರಿದ ಮೇಲೆ ರಿಟೈರ್ಡ್ ಕಂಪಲ್ಸರಿ. ಅದು ಮನುಷ್ಯ ಹುಟ್ಟಿದ ಮೇಲೆ ಸಾವು ಸಹಜ. ಅದೇ ರೀತಿ ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ನಮ್ಮ ಹೆಸರು ಬುಕ್ಕದಲ್ಲೇ ಬರೀತಾರೆ. ಅವತ್ತು ಯಾವತ್ತು ಸೇರ್ತೀವೋ ನೆಕ್ಸ್ಟ್ ಯಾವತ್ತು ರಿಟೈರ್ಡ್ ಆಯ್ತು ಅದು ಕೂಡ ಬರೀತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಗಂಗಿರೆಡ್ಡಿ ಅವರು ಅನೇಕ ಕಷ್ಟ ಏಳು ಬೀಳುಗಳ ಮಧ್ಯೆ ಆ ಪೋಲೇರಂ ಪ್ರೌಢಶಾಲೆಯನ್ನು ಇವತ್ತು ಎಷ್ಟು ಅದು ಖಾಸಗಿ ಶಾಲೆ ಆಗಿದ್ರು ಕೂಡ ಅನೇಕ ಡೋನರ್ಸ್ ಹಿಡ್ಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಆಡಳಿತವರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯ ಆ ಶಾಲೆ ಒಂದು ಶೈಕ್ಷಣಿಕ ತುಂಬ ದುಡಿದಿದ್ದಾರೆ. ಅವರು ಗಂಗಿರೆಡ್ಡಿ ಅವರು ಬೋಧಕೇತರ ಸಿಬ್ಬಂದಿ ಆದರೂ ಕೂಡ ಅವರು ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿ ಆ ಶಾಲೆಯ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಜೂಲಿಪಾಳ್ಯ ಪ್ರೌಢಶಾಲೆ ಇಡೀ ಬೆಂಗಳೂರಲ್ಲಿ ಎಲ್ಲ ರೋಟರಿ ಕ್ಲಬ್ಬಲ್ಲಿ ಬೇರೆ ಬೇರೆ ಎಲ್ಲ ಒಂದು NGOಗಳಲ್ಲಿ ಕೂಡ ಅವ್ರ ಹೆಸರು ಹೇಳ್ತಾರೆ. ಇವತ್ತು ಆ ಪೋಲೇರಂ ಪ್ರೌಢಶಾಲೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಗಂಗಿರೆಡ್ಡಿ ಅವರು ಇನ್ನೂ ಬೇರೆ ಮಾಸ್ಟರ್ ಸತ್ಯನಾರಾಯಣ ಅಂತಿದ್ರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಕೂಡ ನಾವು ಕೇಳ್ತಾ ಇದ್ವಿ. ನಾವು ಕೂಡ ಹೋಗಿದ್ವಿ. ವಿ ಮುನಿಯಪ್ಪ ದೊಡ್ಡ ದೊಡ್ಡ ಮುನಿಯಪ್ಪ ಇದ್ದವರು ಕೂಡ ಆ ಶಾಲೆಗೆ ಬಂದವರು ಒಳ್ಳೆಯ ಕಾರ್ಯಕ್ರಮಗಳು, ಒಳ್ಳೆಯ ಶೈಕ್ಷಣಿಕ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ. ನಾವು ಕೂಡ ಅದರಲ್ಲಿ ಮಾಬೇಟಿ ಕಾರ್ಯಕ್ರಮ, DPP ಕಾರ್ಯಕ್ರಮ ಎಲ್ಲ ಕೂಡ ಆ ಶಾಲೆಯಲ್ಲಿ ಮಾಡಿದ್ದೀವಿ. ಮತ್ತು ಆ ಶಾಲೆಯಲ್ಲಿ ಕೂಡ ಸುಮಾರು ವರ್ಷ ಕಾಲದಿಂದ ಕೂಡ 100% ಫಲಿತಾಂಶ ಬರ್ತಾಯಿತ್ತು. ಕಾರಣಾಂಶದಿಂದ ಒಬ್ಬೊಬ್ಬರಿಗೆ ಕಡಿಮೆ ಆದಾಗ, ಮಕ್ಕಳ ಸಂಖ್ಯೆ ಕಡಿಮೆ ಆದಾಗ ಈಗ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಮುಂದೆ ಕೂಡ ಅದನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಕೂಡ ನಮ್ಮ ಇಲಾಖೆಯಿಂದ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗಂಗಿರೆಡ್ಡಿ ಅವರು ನಾವು ಅವ್ರಿಗೆ ಆ ದೇವರು ಒಳ್ಳೆಯ ಮಾಡಬೇಕು, ಆ ವಿಶ್ರಾಂತಿ ಜೀವನ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಅವರು ಹಾರೈಸಿದ್ದೀವಿ. ಅದಕ್ಕೆ ನಾನು ಒಂದೆರಡು ಮಾತು ಪ್ರಾಸ್ತಾವಿಕ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮನ್ನು ಮುಗಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ರಾಷ್ಟ್ರ ಅಧ್ಯಕ್ಷರು ನಾಗರಾಜ್ ರೆಡ್ಡಿ ಅವರು 2 ಮಾತು ಮಾತಾಡ್ತಾರೆ. 2 ಮಾತು ಮಾತಾಡಿ. ಇಲ್ಲಿ ಈ ದಿವಸ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಾಸನದಂಥ ಎಲ್ಲರಿಗೂ ನಮಸ್ಕಾರ. ಗಂಗಿರೆಡ್ಡಿ ಅಣ್ಣವರು ಅವ್ರ ಬಗ್ಗೆ ತುಂಬ ತಿಳ್ಕೊಳ್ಳೋರು, ಟೀಚರ್ಗಳು ಆಗಲಿ ಎಂಪ್ಲಾಯೀಸ್ ಆಗಲಿ ತುಂಬ ತಿಳ್ಕೊಳ್ಳೋದಂಥ ವ್ಯಕ್ತಿ. ಅವರು ಅವ್ರ ಪ್ರೌಢಶಾಲೆಗೆ ಅನೇಕ ಸಾಧನೆ ಮಾಡಿದ್ದಾರೆ. ಅವರು ನಿವೃತ್ತಿ ಆಗಿದ್ದಕ್ಕೆ ಅವ್ರು ಶುಭಾಶಯ ಹೇಳ್ತಾ ಈ 2 ಮಾತನ್ನು ನೆಕ್ಸ್ಟ್ ಮಹೇಶ್ ಅವರು ಈ ದಿನ ಇವತ್ತು ನಾವು ಹಮ್ಮಿಕೊಂಡಿರುವಂಥ ನಮ್ಮ ಗಂಗಿರೆಡ್ಡಿಯವರ ನಿವೃತ್ತಿಯ ಒಂದು ಸಂತೋಷದಾಯಕ ಈ ನಿವೃತ್ತಿಯ ದಿನಗಳನ್ನು ಸಂತೋಷದಾಯಕವಾಗಿ ಅವರು ಗಳಿಸಬೇಕಂತ ನಾವು ಒಂದು ಶುಭ ಹಾರೈಸ್ತಾ ನಾವು ಇದೇ ದಿನಗಳನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ತುಂಬ ಇದೆ. ನೆಕ್ಸ್ಟ್ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ CV ಅವರು. ಎಲ್ರಿಗೂ ನಮಸ್ಕಾರ. ಈ ದಿನ ಅಣ್ಣ ಅವರು, ಯಾಕೆಂದರೆ ಅವ್ರಿಗೂ ನಮಗೂ ಅವಿನಾಭಾವ ಸಂಬಂಧ. ಯಾಕೆಂದರೆ ಆಫೀಸಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಇವರಂದರೆ ಆ ಥರ ನೊಣಗಳು ಮುಟ್ಕೊಂಡಂಗೆ ನಿಂತ್ಕೊಳ್ತಾ ಇದ್ದಾರೆ. ಏನು ಇಟ್ಕೊಂಡಿದ್ರು ಏನು ಆ ಥರ. ಅದೇ ರೀತಿಯಾಗಿ ನಮ್ಮ ಈ ಶಾಲೆಗೆ ಪ್ರೈವೇಟ್ ಶಾಲೆ ಆದ್ರೂ ಗೌರ್ಮೆಂಟ್ ಶಾಲೆ ಆದ್ರೂ ಆ ಶಾಲೆಗೆ ಗಂಗಿರೆಡ್ಡಿ ಅಂದರೆ ಗಂಗಿರೆಡ್ಡಿ ಪೋಲೇರಮ್ಮ ಗಂಗಿರೆಡ್ಡಿ ಈ ಥರ ಹೆಸರು